ಹೊನ್ನಾಳ್ಯಾರು ತಂಗಿ ಬಡವರು ಬರ್ರಲ್ಲಿ ಹೊನ್ನಾಳಿ ತಂಗಿಯರ ತಮ್ಮ ಏನ್ ಕೆಲಸ ಮಾಡ್ತೀರಿ ನೀವು? ತಬಲಾ ರಿಪೇರಿ ಮಾಡ್ತೀವಿ. ನಾನು ಬರ್ಲಿ ಇವ್ರಿಗೆ ಏನ್ ಮಾಡೋಣ, ಒಂದ್ ಅಕ್ಕಿ ಕೊಟ್ಟು ಎರಡು ಸ್ಯಾರಿ ಕೊಟ್ಟು ತಮ್ಮ ಒಂದು ಹೂವಿನ ಹಾಕೋಣ. ಜೊತೆ ನನಗೊಂದು ಮೊಲ ಅಂದ್ರೆ ಬಹಳ ಇಷ್ಟ, ಸಿಗ್ತಾ ಇರ್ಲಿಲ್ಲ. ನಮ್ಮ ಭೂತಪ್ಪ ಸ್ವಾಮಿ ಪೂಜಾರರು ಒಂದೆರಡು ಮೊಲ ಕೊಟ್ಟಿದ್ರು ಮೊನ್ನೆ, ಅವ್ರಿಗೊಂದು ಹಾಕಿ ಕೊಟ್ಬಿಡೋಣ. ಬಡವ ಅವನು, ಮೈ ಕರೆಕ್ಟಾ? ನೀವು ಹಂಗೆ ಮಾಡಿ, ಬರೀ ದೋಸ್ಗೆ ಬಡಿ, ಸ್ವಲ್ಪ ಕೊಡಿ, ಮಜಾ ಬರುತ್ತೆ. ಗೊತ್ತಾ? ಕೈಯಿಂದ ಕೊಟ್ಟಾರ ನೋಡಿ, ಮಜಾ ಬರುತ್ತೆ. ಅಜ್ಜಿ ನಿನ್ ಮ್ಯಾಲ್ ಬಿದ್ದು ಬೇಜಾರ ಬೇಡ, ಕಂಪ್ಲೇಂಟ್ ಕೊಡ್ಬೇಡ. ಬನ್ನಿ ಅಣ್ಣ, ಎಲ್ಲಿ ಮೇಕೆ ಬರೀರು ಅಣ್ಣ, ಬನ್ನಿ. ನಿಮ್ಮ ದೇವಸ್ಥಾನ ಚೆನ್ನಾಗಿ ನಡೀಲಿ. ಒಂದ್ಸರಿ ನನ್ನ ಕಡೆಯಿಂದ ನಿನ್ನ ಗಿಫ್ಟು, ಇದರಿಂದ ನಿನ್ನ ಮನೆ ಅಲ್ಲಿ ಸೇವೆ ಒಂದ್ಸಲ ಅಕ್ಕಿ ಬರುತ್ತೆ. ನಾಳೆ ಕೊಡ್ಲಕ್ಕಿ ಆಗೋದಾ? ಬಂದಿದಂತೆ ಸಾಕು, ಅದನ್ನು ಕೊಡ್ತೀನಿ. ಬಡವ ಮನೆ ಕಾಣಿಕೆ ಏನು ಅಂತ ಬೇಡ. ಒಂದೊಂದು ಸರಿ ಒಂದು ಸೀರೆ ಮುಂದೆ ಬೇಗ ಹಿಂಗೆ ಇರ್ಬೇಕಾ? ಎಲ್ಲ ಆಸ್ತಿ ನಸಿ ಬರ್ಬಿಡು. ಯಾವತ್ತು ಆಸ್ತಿ ಇದು ಎರಡು ಆಸ್ತಿ, ಒಂದು ಆಸ್ತಿ ಇದು, ಒಂದು ಆಸ್ತಿ ಇದು. ಇವೆರಡೇ ಆಸ್ತಿ, ಇದೆಲ್ಲ ಆಸ್ತಿ. ಅರ್ಥ ಆಯ್ತಾ? ಇದು ಆಸ್ತಿ ನಿಮ್ದೆಲ್ಲ, ಇದು ಆಸ್ತಿ. ಬರೀ ಕಂಡರ ಬಗ್ಗೆ ಮಾತಾಡೋದು, ಚೀಟಿ ಹಾಕೊಳ್ಳೋದು, ಮನೆ ಹಾಳ್ಕೊಳ್ಳೋದು ನಿಮ್ಮ ಆಸ್ತಿ. ಟಿವಿ ನೋಡೋದು, ಸೀರಿಯಲ್ ನೋಡೋದು, ಬಗ್ಗೆ ನೋಡೋದು ಅಷ್ಟೇ ನಿಮ್ಮ ಆಸ್ತಿ. ನಮ್ಮ ಆಸ್ತಿ ಹಂಗಲ್ಲ, ಬೈಯೋದು, ಬದುಕೋದು, ಓಡಾಡೋದು. ನೋಡಿ ಹೆಂಗಿದೀವಿ ನೋಡಿ. ನಾವು ಓದಿರಿ, ಯಾರು ಓದಿರಿ? ಎಲ್ಲ ಓದಿನ ಬೇಡ್ರಪ್ಪ. ನಾವು ಭಾಳ ಓದಿದ್ದೀವಿ. 3 ಡಿಗ್ರಿ ಮಾಡಿರೋದು ನಾನು. 3 ಡಿಗ್ರಿ. ಒಂದು ತಾಯಿ ತಂದೆ ಸಾಕೋದು ಹೆಂಗೆ ಅಂತ, ಜೊತೆಗೆ ಅಣ್ಣ ತಮ್ಮಗಳು ಒಗ್ಗಟ್ಟಿದ್ರೆ ಏನಾಗುತ್ತೆ ಅಂತ ತೋರಿಸಿನಿ ಇಲ್ಲಿ ದೇವಸ್ಥಾನ. ಎರಡನೇದು ಕಂಡರ ಬಗ್ಗೆ ಮಾತಾಡ್ಬೋದು, ಕಂಡರ ವಿಷಯ ತಲೆ ಹಾಕಬಾರ್ದು ಅಂತ. ಮೂರನೇದೊಂದಿದೆ ಭಾಳ ಉತ್ತಮ ಡಿಗ್ರಿ, ಆಸ್ತಿ ಇದ್ದಷ್ಟೇ ಕಾಲ್ಚಾಚಿ ಸಾಧ್ಯವಾದ ನಾಲ್ಕನ್ನು ಸಹಾಯ ಮಾಡಿ. ಆಗ ಜೀವನದಲ್ಲಿ ನಮ್ಮ ಥರ ನೀವು ಖುಷಿಯಾಗಿರ್ಬೋದು. ಇದು ಯೋಗ. ಹಿಂಗಿರಬೇಕು ಅಂದ್ರೆ ಮನಸ್ಸಲ್ಲಿ ಒಂದು ಯೋಗ. ತಲೆಯಲ್ಲಿ ಯಾರ ಬಗ್ಗೆ ಕೆಟ್ಟ ಆಚರಣೆಗಳು ಇರಬಾರ್ದು, ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು. ಯಾಕೆ ಸಾಕಷ್ಟು ಬರೀ ಹೇಳ್ತೀನಿ, ಇಲ್ಲಿ ಬರ್ತಾರೆ ಹೆಣ್ಮಗು, ಮನೆ ಒಂದು ಹೆಣ್ಮಗು ಬಂದಿದೆ, ಅಳ್ತಾ ಇದೆ, ಇಲ್ಲ ರಕ್ತ ನೇಣ ಕಣಕ್ಕೆ ಹೋಯ್ತಂತೆ. ಹೆಣ್ಮಗು ಏನು ಅಂತ ಇವ್ನು ನಾನು ಕೇಳಿದ್ರೆ ಒಂದು ಪ್ರಶ್ನೆ ಹೇಳುತ್ತದು. ಗಂಡು ಲೊಕ್ಕ ಹೊಡಿತಂತೆ, ತಂಗಿ ಕೆಲಸ ಹೋಗ್ತಲ್ಲಂತೆ. ಪಕ್ಕ ಮನೆ ಹೆಣ್ಮಕ್ಳು ಒಟ್ಟು ರೀತಿ ಆಡ್ಕೊಂತೀರಂತೆ. ನೀವೆಲ್ಲ ರಾತ್ರಿ ಹೊತ್ತು ಹೋಗ್ರಿ, ಆಯಾ ಕೆಲ್ಸಕೋರಿ, ಆಗಲತ್ತು ನಮ್ಮಂತ ನಮ್ಮ ಮಕ್ಕಳು ರೇಗಿಸ್ತಿರಂತೆ. ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ತುಂಬಾ ಯೋಚನೆ ಮಾಡಿ, ಕಂಡರ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಆಗ್ಬೋದಾ? ಆಗ್ಬೋದಾ? ಕಷ್ಟಪಟ್ಟು ದುರ್ಗ ಜೀವನ ಮಾಡ್ತಾರೆ, ಸಾಧ್ಯವಾದ ಸಹಾಯ ಮಾಡಿ. ಅವರಿಗೆ ಸಹಾಯ ಮಾಡೋ ಏಗತೆ ಇಲ್ಲ ಅನ್ನೋ ಬಗ್ಗೆ ಮಾತಾಡಬೇಡಿ. ಯಾವನ ಕೈಲಿ ಕಿಸೆ ಕಾಲ, ಯಾವ ಹೆಂಗಸ ಕೈಲಿ ಏನು ಮಾಡೋಕ್ಕಾಗಲ್ಲ, ಅವಳೇ ಕಂಡರ ಬಗ್ಗೆ ಮಾತಾಡೋದು. ನಮಗೂ ಸಾಕಷ್ಟು ಬ್ಯಾಡ್ ಮಷಲ್ ಆಗ್ತಾ ಇರ್ತಾರೆ. ಹೆಂಗಸರು ಒಂದು 72 ಅಜ್ಜಿ ಎತ್ಕೊಂಬತ್ತೀವಿ ನಾವು ಆಂಬುಲೆನ್ಸಿಂದ. ಹೆಂಗಸರು ಮುಡ್ತಾರ ಅಂತ ಹಾಕಿ ನಾವನೊಬ್ಬ ಅಜ್ಜಿ ಎತ್ಕೊಂಬರಾಗಿಲ್ಲ ನಾವು. ಅದೇನು ಅಂದ್ರೆ ಸಹಾಯ ಮಾಡಂಗೇ ಇಲ್ಲ. ಆಮೇಲೆ ಯಂತ್ರ ಫ್ರೀ ಕಟ್ತೀವಿ. ಯಾರಿಗೆ ಗೊತ್ತಾ? ನಾನೇ ನೋಡಿ ಬಂದು ಕಟ್ತೀನಪ್ಪ. ಫ್ರೀ ಮನೆ ಕೊಡಲ್ಲ, ನಿಲ್ಸ್ಬಿಟ್ಟಿದ್ವಿ, ಎಲ್ಲ ನಿಲ್ಸ್ಬಿಟ್ಟಿದ್ವಿ. ನಾವೇ ಬಂದು ಯಂತ್ರ ಕಟ್ತೀವಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ. ಆಯ್ತಾ? ಮನೆಗೆ ಯಂತ್ರ ಕೊಡಲ್ಲ. ಆಮೇಲೆ ಮನೆ ಕೆಲಸಕ್ಕೆ ಬರಲ್ಲ, ಬಸ್ ಚಾರ್ಜ್ ಕೊಡಲ್ಲ. ಈಗ ಮನೆ 200 ರೂಪಾಯಿ ಕೊಟ್ಟು ಯಾವ ಮನೆ ಜಗಳ ಕೊಡೋರು ಅಂತ ತಮ್ಮ ಯಾರು ಪೆದ್ದ 2000 ಕೊಡಿ ಅಂತ ತಮ್ಮಗೂ ಜಗಳ ಆಡ್ತಾ ಇದ್ದ. ಬಸ್ ಚಾರ್ಜ್ ಫ್ರೀ ಕೊಡೋಲ್ಲ, 2000 ಕೊಡಬೇಕು. ಸ್ಟಿಕ್ಕರ್ ಕೊಡ್ತೀವಿ. ಯಾರಿಗೆ ಗೊತ್ತಾ? ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ನಡಿಲಿಕ್ಕಾಗಲ್ಲ ಅಂತ, ಕುದಲಕ್ಕಾಗತ್ತೆ, ತಗೊಂಡೋ ಶಕ್ತಿ ಇಲ್ಲತಕ್ಕಂಥವ್ರಿಗೆ ಸ್ಟಿಕ್ಕರ್ ಕೊಡ್ತೀವಿ. ನಮಗೂ ಸ್ಟಿಕ್ಕರ್ ಕೊಡಿ ಅಂತಾರೆ. ಈಗಲೇ ನೀರು ಕೊಡ್ತಿದ್ವಿ ನಾವು, ಗೊತ್ತಿರುತ್ತೆ ನಿಮಗೆಲ್ಲ, ಅವನಿಗೆ ಗೊತ್ತಿರುತ್ತೆ. ನೀರು ನಿಲ್ಸಿದ್ ಯಾಕೆ ಗೊತ್ತಾ? ಬಂದವ್ರು ನೀರು ಫ್ರೀ ಕೇಳಿ ಹೇಳ್ತಾರದು ನಾವು. ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಕೊಡೋದು ನಾವು. ಕರೆಕ್ಟ್ ಅಣ್ಣ? ಒಂದು ನೀರು ಕೊಡಿ ಅಂತಾರೆ ಸ್ಟೈಲಾಗಿ ಬಂದು, ಎಲ್ಲ ನೀರು ಕೊಡ್ಬೇಕಿಲ್ಲಿ. ಆಮೇಲೆ ಸೀರೆ ಕೊಡ್ತೀವಿ ತಂಗ್ಯಾರ, ಬೇಜಾರಾಗ್ಬೇಡಿ. ಯಾರಿಗೆ ಯಜಮಾನ್ರಿಲ್ಲ, ನಮ್ಮ ಮಕ್ಕಳು ಸಾಕ್ತಾ ಇದ್ದೀನಿ, ನಂಗೆ ಕಷ್ಟ ಇದೀನಿ ಅಂತ ಸಹಾಯ ಮಾಡ್ತೀವಿ. ಯಾರಿಗೆ ಬಾಗಣನೇ ಕೊಡಲ್ಲ, ಅಣ್ತಂಬಳಿಲ್ಲ ಅಂತಕ್ಕಂಥ ಬಾಗಣ ಕೊಡ್ತೀವಿ. ಅತ್ತಾಗತ್ರ ಇಲ್ಲಿ ಬಾಗಣ ಕೊಡ್ತೀವಿ, ನಮ್ಮ ಕೈಲೇ ಸಹಾಯ ಮಾಡೋಣ. ನೀವು ಇವತ್ತೇನು ಬಂದು ನಮ್ಮ ಕಾಣಿಕೆ ಡಬ್ಬ ದುಡ್ಡು ಹಾಕಿದ್ದೀರಿ, ಯಾರು ಬಂದು ಅಂತ ಬೈಸ್ಕೊಂಡಿದ್ದೆಲ್ಲ ಕೇಳ್ಕೊಂಡಿರಿ. ಅಥವಾ ಕೇಳಿಸ್ಕೊಂಡ್ರ ಬೈಲೇಬೇಕು, ಏನು ಮಾಡಂಗಿಲ್ಲ. ಬೈಸ್ಕೊಂಡು ಸುಮ್ಕೇನಿಲ್ಲ. ಅತ್ತಾಗತ್ರ ಯಾರು ಬಂದು ಕಾಣಿಡ ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ, ಸೀರೆ ತಂದು ಕೊಟ್ಟಿರಿ, ದಯವಿಟ್ಟು ನಮ್ಮ ದೇವಸ್ಥಾನ ಕಡೆಯಿಂದ ನಿಮಗೆಲ್ಲ ಒಂದ್ಸರಿ ಅಭಿನಂದನೆ. ಯಾಕೆಂದ್ರೆ ನಾವು ಅದೇನು ಇಟ್ಕೊಳ್ಳಲ್ಲ, ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ದಾನದಾರ ಮಾಡ್ತೀವಿ. ನೀವು ಸಹಕಾರ ಮಾಡಿ ನನಗೆ ತುಂಬ ಧನ್ಯವಾದ. ಯಾಕೆಂದ್ರೆ ಇವತ್ತು ನನ್ನ ದೇವಸ್ಥಾನ ಬೆಳೀತಿದೆ ಭಕ್ತರಿಂದ. ಭಕ್ತರೇ ಬಂದು ಭಕ್ತರೇ ಪ್ರಚಾರ ಮಾಡಿ. ಜಾತ್ಯತೆ ಇಲ್ಲ, ಜಾತಿ ಧರ್ಮ ಏನೂ ಇಲ್ಲ ಅಂತವ. ಮೈಬೇಕು ದುಡಿರಿ, ಕಷ್ಟಪಟ್ಟು ದುಡಿರಿ, ಕಂಡರ ಬಗ್ಗೆ ಮಾತಾಡಬೇಡಿ. ಒಂದ್ಸರಿ ಕೋಳಿ ತಂದು ಕೊಟ್ಟಾರ ನನಗೆ, ಮತ್ತಂಗಿದ್ದು ಬರೋಣ ಮುಂದೆ ಅಕ್ಕಿ ಕೊಡಲಿ. ಒಂದು ಚೀಲ ಅಕ್ಕಿ, ಒಂದು ಹೂವಿನಾರ, ಒಂದು ಸಾರಿ ಮಾಡಲ್ಲ ಬೇಡ. ನೀವಿದ್ದಂಗೆ ನನಗೇನು ಭಯ ಅಲ್ವಾ? ಬೈಸ್ಕೊಂಡು ಕೊಡ್ತೀರಿ, ಬೈಸ್ಕೊಂಡ್ರು ಕೊಡ್ತೀರಿ. ಭಯ ಅಭ್ಯಾಸ ಆರೋಗ್ಯದಾಗಿಂದ ಬಂದಿತ್ತು. ಏನು ಮಾಡೋಣ ನಾನು? ಸಿಟ್ಟು ಬರುತ್ತೆ ಕಣಕ ಹಂಗೆ ಆಡ್ದಾಗ. ಯಾಕೋತ್ರ ಏನು ಸಿಟ್ಟು ಬರುತ್ತೆ ಅಂದರೆ, ನನ್ನ ತಮ್ಮಂದು ಊಟ ಮಾಡಿರಲ್ಲ, ನಮ್ಮ ಅಕ್ಕ ಮಕ್ಕಳು ಊಟ ಮಾಡಿರಲ್ಲ, ನಾವು ಊಟ ಮಾಡಿರಲ್ಲ. ನಮಗೆ ಟೆನ್ಷನ್ ಮಾಡ್ಕೊಂಡಾಗ ಇವ್ರು ಹಿಂಗೆ ಆಡ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ಏನು ಮಾಡೋದು? ಯಾವುದೇ ಸ್ಥಳಕ್ಕೆ ಹೋಗಿ ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಹೂವು ಹಾಕೋ ಏನು ಹಾಕೋ. ಮೊನ್ನೆ ಬೇರೆ ಬಂದು ಕಾಯಿ ಜಗಳ ಆಡ್ತಾವನೆ.
ಬಿಸ್ಕೆಟ್ 10 ರೂಪಾಯಿ ಅಂತಾನೆ, ಟೀ 5 ರೂಪಾಯಿ ಅಂತ ಅವಳು ಎಗಳಾಡ್ತಾಳೆ. ಬೆಂಗಳೂರು ಟೀ ಎಷ್ಟು ಗೊತ್ತೇನ್ರಪ್ಪ? ಕಾಫಿ ಎಷ್ಟು? ಹೋಟ್ಲ್ ಬಿಲ್ 1000 ರೂಪಾಯಿ ಬಾಮಿ ಚೆನ್ನಾಗಿ ಸುಮ್ ಕೊಟ್ಟು ಹೋಗ್ತೀರಿ ಅಲ್ವಾ? ಒಳಗಡೆ ಎಲ್ಲ ಹಾಕಿರೋ ಪರವಾಗಿಲ್ಲ ತಿಂದೋಗ್ತೀರಿ, ಇಲ್ಲಿ ಬಂದು ಜಗಳಾಡ್ತೀರಿ ಅಲ್ವಲ್ಪ? ಕರೆಕ್ಟ್ ಅಂತಮಯ್ಯ? ಯಾವ್ದಾರ ಹೋಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ ಬಿಲ್ ಮಾಡೋ ಬದಲು 900 ರೂಪಾಯಿ ಬಿಲ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ, ಅದನ್ನ ಪ್ಲೇಟ್ ಬಿಡಬೇಡಿ. 100 ರೂಪಾಯಿ ಆಚೆ ಕಡೆ ಯಾರಿಗಾರ ಒಬ್ಬರಿಗೆ ಊಟ ಕೊಡ್ಸೋಗಿ. ಅಥವಾ ಮಕ್ಕಳು ಬರಡೆ ದಿವಸ ಕೇಕ್ ಕಟ್ ಮಾಡೋ ದಿವಸ ಪಟಾಕಿ ಹೊಡೆಯೋ ಬದಲು, ಏನೋ ಕುಯ್ಗಾಡೋ ಬದಲು ನಿಮ್ಮ ಮಕ್ಕಳು ಊಟ ದಿವಸ ಯಾರ ನಿಮ್ಮ ಊರು ಬಡವರು ಹುಡುಕಿ 2 ಸೀಟ್ ಕೊಡಿಸಿ. ನಿಮ್ಮ ಅಕ್ಕಪಕ್ಕ ಅಂದಾಶ್ರಮಕ್ಕೆ ಹೋಗಿ 2 ಬಟ್ಟೆ ಕೊಡಿಸಿ, ಪುಣ್ಯ ಬರುತ್ತೆ ಬರಲ್ವಾ? ಊರಲ್ಲಿ ಒಂದು ಸಂಘ ಮಾಡ್ಕೊಳ್ಳಿ. ನಿಮ್ಮ ಊರಿಗೆ ನೀರು ಬರ್ತಿದೆಯಾ ನೋಡಿ, ನಿಮ್ಮೂರ ಮಕ್ಕಳು ಓದ್ತೇವೆ ನೋಡಿ, ನಿಮ್ಮೂರು ರೋಡ್ ಬರ್ತೀಯಾ ನೋಡಿ, ಎಲ್ಲ ಒಗ್ಗಟ್ಟಾಗಿ ಊರಿಗೆ ಒಂದು ಬೋರ್ ಹಾಕ್ಸಿ, ಆರ್ಕೆಸ್ಟ್ರಾ ಹಾಕಿ ಕುಂಡಾಡೋ ಬದಲು ಒಂದು ಬೋರ್ ಹಾಕ್ಸ್ಕೊಳ್ಳಿ, ಊರಿಗೆ ನೀರು ಬರುತ್ತೆ. ಆಗ 4 ಜನ ಸಹಾಯ ಮಾಡ್ಬೋದು. ಇನ್ನೊಮ್ಮೆ ಹೇಳ್ತೀನಿ, ಮಹಾಭಕ್ತರೆ, ಅನ್ನದಾತ್ರೆ, ನಾವು 2 ರೂಪಾಯಿ ಸಂಬಳಕ್ಕೆ ನಮ್ಮ ಅಪ್ಪ ಇವರು ಊಟಕ್ಕೆ ಬಂದಿದ್ದು ಇದೆ ನಮ್ಮ ಮನೆ. 2 ರೂಪಾಯಿ ಜಲ್ಲೆಲ್ಲಿ ತೂತಾಗಿ ಸೋರೋದು. ಮಳೆ ಬಂದ್ರೆ ನಮ್ಮ ಅಪ್ಪ ಮೇಲೆ ಉಳ್ಳಾಗ್ತಾ ಇದ್ದ. ನಮ್ಮವ್ವ ರಾಗಿ ಇಟ್ಟು ವೇಸ್ಟ್ ಇಟ್ಟು ತಮ್ಮ ರಾಗಿ ಮಾಡ್ಕೊಡ್ತಾ ಇದ್ದು. ನಾವು ಊಟಕ್ಕೆ ಪಂಕ್ತಿಗೆ ಹೋದ್ರೆ ನಮ್ಮೂರು ಇದಲ್ಲ, ನಮ್ಮನ್ನು ಪಂಕ್ತಿ ಮೇಲೆ ನಿಲ್ಲಿಸ್ತಾರೆ ಇಲ್ಲಿ ಲೂಕರು. ಎಲ್ಲ ಮುಗಿದ್ಮೇಲೆ ಎಲೆ ಊಟ ಎಲೆ ಬಾಸ್ಕೊಂಡು ಸಿಪ್ಪಲ್ ತಗೊಂಬತ್ತಿದ್ದು ನಾವು ಪುಣ್ಯಾತ್ಮರು. ನಮ್ಮ ಅಪ್ಪ ಹಂಗೆ ಸಾಕ್ಯಾನ ನಮ್ಮನ್ನ. ಅದ್ರ ಈ ಥರ ನಿಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸಿ. ಮಗ ಓದೇನೆ ಹೊಡಿತಾನೆ, ದಯವಿಟ್ಟು ಯಾರು ಬಂದು ಮಗನ ಬೋದಿ ಹೊಡಿತಾನೆ ಅಂತ ಹೇಳ್ಬೇಡಿ ತಂಗಿಯಾರ. ಬೇಜಾರು ಅಮ್ಮರೇ, ಯಾರ ಬಂದಿದ್ದರೆ ನಿಮ್ಮ ಮಗ ಹೊಡೆದ್ರೆ ನಂಗೆ ಹೇಳಿಕೆ ಬೇಡಿ, ದಯವಿಟ್ಟು ಕೈ ಬಿಟ್ಟು ನಂಗೆ ಬೇಜಾರಾಗುತ್ತೆ. 20% ಜನ ನಮ್ಮ ಮಗ ಹೊಡಿತಾನೆ ಅಂತೀರಿ, ಮಗಳು ಮಾತು ಕೇಳಲ್ಲ ಅಂತೀರಿ. 14 ವರ್ಷ 15 ವರ್ಷ ಮಗಳು ಮೊಬೈಲ್ ಕೊಡಿಸಿ ವೀಲಿಂಗ್ ಮಾಡಿ ಸ್ಟಾರ್ ತಿಂದು ಫ್ರೆಂಡ್ಸ್ ಮಾಡ್ಕೊಂಡು ಬಂದು ಮನೆ ಅಪ್ಪ ಅಮ್ಮ ಹೊಡಿತಾನೆ. ಅದಕ್ಕೆ ಅವನಿಗೆ ಬೈಕ್ ಕೊಡ್ಸ್ಬಿಡಿ, ಕೆಲಸ ಕಳಿಸಿ. ಗೊತ್ತಾಗುತ್ತಾ? 14-15 ವರ್ಷಕ್ಕೆ ಫೋನ್ ಕೊಡಿಸಿ ಮಗಳು ಒಳಗಡೆ ಬಂದು ಅಳಬೇಡ್ರಿ. ನಿಮ್ಮ ಮಗಳು ಒಳಗಡೆ ಏನು ಮೆಸೇಜ್ ಮಾಡ್ತಾರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಗೊತ್ತಾಗ್ತದಾ? ನಾನೇ ಇರಿ ಮಗ, ನಮ್ಮ ಅಕ್ಕ ನಾನು ಇರಿ ಮಗ ನೋಡಿ, ಎಲ್ಲ ಇರ್ತಾರೆ ನನಗೆ. ಹಿಂಗಿರಿ ಕಂಡೀಷನ್. ನಿಮ್ಮ ಮನೆ ನೀವು ಸರಿ ಇಲ್ದಾರೆ ಬಂದು ಮಗ ಹೊಡಿತೇನೆ ಅಂತ ಏನು ಸಂತೋಷ. ನನಗೆ ಬೇಜಾರಾಗೋದು ಏನು ಗೊತ್ತಾ? ಸಿಟ್ಟು ಬರೋದು ಇಷ್ಟೇ. ಯಾವನ ಮಗು ಅಪ್ಪ ಅಮ್ಮಗೆ ಮಗ ಹೊಡಿತಾನೆ ಅವನಿಗೆ ದಯವಿಟ್ಟು ಕೇಳಿದ್ರ ಮದುವೆ ಮಾಡಬೇಡಿ. ಯಾಕೆ ಅಂದ್ರೆ ಅವನು ಇವು ಅಪ್ಪ ಅಮ್ಮನೇ ಸಾಕಲ್ಲ ಅಂದ್ರೆ ಹೆಂಡತಿ ಸಾಕಲ್ಲ. ಸಾಕಷ್ಟು ಜನ ಒಂದು 20% ಜನ ಬತ್ತ ತಂಗಿ ನೋಡಿರುತ್ತೆ, ಮಕ್ಕಳಿಗೆ ಬರ್ತಾರೆ ಗಂಡು ಬಂದಿಲ್ಲ ಅಂತಾರೆ. ಅಂತ ಪಾಪ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಡಿ ಅಂತ ನಿಮ್ಮಲ್ಲಿ ವಿನಂತಿ. ಕರೆಕ್ಟ್ ತಪ್ಪಪ್ಪ? ಕರೆಕ್ಟ್ ಇದೆಯಾ? ಏನು ತಪ್ಪಿದ್ರಿ ಮನ್ಸಲ್ಲ ಬೈಕಲ್ರಪ್ಪ, ಬಾಯಿ ಬಂದು ಬೈಕೆ ಬಿಡ್ರಿ. ನೀನು ಏನು ಹಿಂಗಾಡ್ತೀವಿ, ಎಣ್ಣೆ ಕೊಡ್ತಾರೆ ಅವಿಂದ ನೀವು ಮ್ಯಾಲ ಕೊಡ್ತೀನಿ, ನೀವು ಕೂಸುಬರಿ ಮಾಡ್ಬಿಡ್ತೀನಿ. ಕೂತಾಯಿ ವಯಸ್ಸಾಯ್ತಾ? ಈ ನಮಗೆ ವಯಸ್ಸಾಯ್ತು, ಇವ್ರು ವಯಸ್ಸಾಯಿಲ್ಲ. ಹಳೆ ಕಾಲ ಗುಂಡ್ಗಳಿವು. ನಮ್ಮ ಅಪ್ಪಗೊಂದು 84 ವರ್ಷ ದನ ಮೇಸ್ತಾವನಲ್ಲಿ. ನಮ್ಮ ಅವು ಬುದ್ಧಿ ಹಿಂಗೆ ತಿರುತ್ತಾಳೆ 73 ವರ್ಷ ಗರ ಅಂತ. ಮಮ್ಮಿ ಒಂದು ಮನೆಯೊಳಗೆ ಹೋಗ ತಪ್ಪಾಯ್ತು ಕಲ್ವಿ ಅಂತ. ತಂಗಿ ಕೋಳಿ ವ್ಯಾಪಾರ ಮಾಡಿ ಒಳ್ಳೆ ಹೇಳಿದ್ರ ಏನು ಕೋಳಿ ಗುಡಿ ಕಿಡಿ ನೀವೇನು ನಿಮ್ಮ ನಂಬರು ಒಂದ್ಸರಿ ಹಿಂಗೆ ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ನಿಮ್ಮ ನಂಬರ್ ಹೇಳು. ನೋಡಿ, ಶಿವಮೊಗ್ಗದ ಹತ್ರ ಬರೀ ಕೂಲಿ ಮಾಡ್ಕೊಂಡು ತಬಲಾ ಜೀವನ ಮಾಡ್ಕೊಂಡು ಇವತ್ತು ನಮ್ಗೆ ನಾನು ಕೋಳಿ ತಗೊಟ್ಟೆ, ನಾನು ಕೋಳಿ ತರಬೇಕು ಅಂತ ತಂದ್ಕೊಟ್ಟೇನಂತೆ. ಇಂಥ ಬಡವ್ರ ಯಾರು ತಬಲಾ ರಿಪೇರಿ ಮಾಡ್ಕೊಂಡು ಇದ್ರೆ, ಬಡಬಗ್ರಿದ್ರೆ ಇದು ಸಹಾಯ ಆಗುತ್ತೆ. ತಬಲಾ ರಿಪೇರಿ ಮಾಡಿಸ್ಬೋದು, ನಿಮ್ಮ ಕೈಲಾದ ದೇಣಿ ಕೊಡ್ಬೋದು. ನಿಮ್ಮ ನಂಬರ್ ಹೇಳಪ್ಪ. 70 2 ಮಿಕ್ಸ್ ಆಗ್ಬಿಡಲ್ಲ ಕನ್ನಡ ಹೇಳವಾ ಬರ್ಕೊಳ್ಳೋಣ. ಏನಿಲ್ಲ 70 2 ಮತ್ತೆ 01 ಈ ನಂಬರ್ ನನಗೆ ಗೊತ್ತಾಗಲ್ಲ. ಯಾರು ಕೇಳಿಸ್ಕೊಂಡ್ರ? ಇಂಗ್ಲೀಷ್ ಹೇಳಲ್ಲ ಹೇಳಿ ನಂಬರ್ ನೋಡಿ. 70 22 20 19. ಇನ್ನು ಇಂಗ್ಲೀಷ್ ಹೇಳ್ಬಿಡ್ತೀನಿ. 7022201899. ಯಾರ ಇಂಥ ಹೆಸರೇನಪ್ಪ? ಹನುಮಂತು ಅಂತ ಹೊನ್ನಾಳಿ ಇರ್ತಾರೆ, ತಬಲಾ ರಿಪೇರಿ ಮಾಡ್ತಾರೆ. ನಿಮ್ಮ ನಂಬರ್ ನಮಗೂ ಕೊಟ್ಟಾವು. ನಾವು ಸಾಕಷ್ಟು ಜನ ಬರ್ತಾರೆ ನಮ್ಮ ಕಡೆಗೆ. ನಿಮ್ಮ ಜೀವನ ಚೆನ್ನಾಗಿ ನಡೀಲಿ ಅಂತ ಇದೊಂದು ಹೂವಿದಾರ ಅತ್ತ ತಂಗಿ. ಇದನ್ನ ನಿಂಗೆ ಅಣ್ಣ ಮನೆ ಕಾಣಿಕೆ ಅಕ್ಕಿ ನಿಮಗೆ ಹೌದಾ? ಹೊಟ್ಟೆ ಊಟ ಮಾಡೋಗಿ ಅಂತೂ ನಿದ್ದೆ ಮಾಡಿ. ಈ ಏನು ತಿಂತಿರಲ್ಲ ಕಕ್ಕ ಕಮ್ಮಿ ತಿಂದು